ಹೇ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಧಾ ಸದನ. ಪ್ರಾರ್ಥನಾ 3 ದಿವಸ ಕೆಲಸಕ್ಕೆ ರಜೆ ಹಾಕಿ ಕ್ಯಾಲಿಫೋರ್ನಿಯಾಗೆ ಕರ್ಕೊಂಡು ಬಂದಿದ್ದಾಳೆ. ಈಗ ನಾವು ಬಂದಿದ್ದೀವಿ ಕಾರ್ಮೆಲ್ ಬೈ ದ ಸೀ ಅನ್ನೋ ಒಂದು ಸಣ್ಣ ಕಡಲ ತೀರದ ಪಟ್ಟಣಕ್ಕೆ. ಈ ವರ್ಣಮಯ ಪುಟ್ಟ ಜಗತ್ತಲ್ಲಿ ಏನೇನು ನೋಡ್ಬೋದು? ಕಾಲ್ಪನಿಕ ಕಥೆಗಳಲ್ಲಿ ಅಂದರೆ ಫೇರಿ ಟೇಲ್ಸ್ ಬುಕ್ನಲ್ಲಿ ಬರುವಂತಹ ಮನೆ, ಯುರೋಪಿಯನ್ ಶೈಲಿಯ ಕಟ್ಟಡ, ಬೊಟೇಕ್, ಕೆಫೆ, ವೈನ್ ಟೇಸ್ಟಿಂಗ್ ರೂಮ್ಸ್, ಆರ್ಟ್ ಗ್ಯಾಲರೀಸ್, ಮ್ಯೂಸಿಯಂ, ಲೈಬ್ರರಿ ಇದೆಲ್ಲ ನೋಡಬಹುದು. ಪೂರ್ತಿ ವಾಕಬಲ್. ಕಾರ್ ಒಂದು ಕಡೆ ಪಾರ್ಕ್ ಮಾಡಿ ನೋಡಿಕೊಂಡು ಎಂಜಾಯ್ ಮಾಡಬೇಕು. ಇಲ್ಲಿ ಹೆಜ್ಜೆ ಹಾಕ್ತಿದ್ರೆ ಆ ಫೇರಿ ಟೇಲ್ಸ್ನಲ್ಲಿ ನಾವು ಒಬ್ರೇನೋ ಅನಿಸ್ಬಿಡುತ್ತೆ. ಒಂದಕ್ಕಿಂತ ಒಂದು ಚಂದದ ಕಾಟೇಜ್. ಎಷ್ಟು ಫೋಟೋ ಕ್ಲಿಕ್ಕಿಸಿದ್ರೂ ಮುಗಿಯೋಲ್ಲ. ಅದರಲ್ಲಿ ಕೆಲವು ಮಾತ್ರ ಸ್ಯಾಂಪಲ್ಸ್ಗೆ ಅಂತ ಹಾಕಿದ್ದೀನಿ ನೋಡಿ. ಈ ಆಕರ್ಷಣೆ ಮತ್ತು ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಲು ತಮ್ಮದೇ ಆದ ನಿಯಮಗಳನ್ನ ಮಾಡಿಕೊಂಡಿದ್ದಾರೆ ಇವರು. ಟ್ರಾಫಿಕ್ ಲೈಟ್ಸ್ ಇಲ್ಲ, ಪಾರ್ಕಿಂಗ್ ಮೀಟರ್ಸ್ ಇಲ್ಲ, ಸ್ಟ್ರೀಟ್ ಅಡ್ರೆಸ್ ಇಲ್ಲ, ಮನೆ ನಂಬರ್ ಇಲ್ಲ, ಫಾಸ್ಟ್ ಫುಡ್ ಹಾಗೂ ಚೈನ್ ರೆಸ್ಟೋರೆಂಟ್ಸ್ ಇಲ್ಲ. ಆದರೆ ಮನೆಗಳಿಗೆ ಯೂನಿಕ್ ನೇಮ್ ಇರುತ್ತೆ, ಅದರಿಂದ ಐಡೆಂಟಿಫೈ ಮಾಡ್ತಾರೆ. ಸುತ್ತಮುತ್ತ ಇದೆ ಸರೌಂಡಿಂಗ್ಸಲ್ಲಿ ಸುಮಾರು 100 ಆರ್ಟ್ ಗ್ಯಾಲರೀಸ್ ಇವೆ. ಇಲ್ಲಿ ಶಿಲ್ಪಕಲೆ, ಪೇಂಟಿಂಗ್ಸ್, ಫೋಟೋಗ್ರಫಿ ಇದರ ಬಗ್ಗೆ ಕಲೆಕ್ಷನ್ಸ್ ನೋಡ್ಬೋದು. ಇಲ್ಲಿಗೆ ಬರೋ ವಿಸಿಟರ್ಸ್ ಗ್ಯಾಲರೀಸ್ನ ಎಕ್ಸ್ಪ್ಲೋರ್ ಮಾಡೋದಲ್ಲದೆ ಆರ್ಟಿಸ್ಟ್ನ ಕೂಡ ಮೀಟ್ ಮಾಡಬಹುದು. ನಾವು 1-2 ಆರ್ಟ್ ಗ್ಯಾಲರೀಸ್ನ ವಿಸಿಟ್ ಮಾಡಿದ್ವಿ. ಇಲ್ಲಿ ಯಾವ ಅಡೆತಡೆಗಳೂ ಇಲ್ಲ. ನಮಗೆ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದ್ರೂ ಫೋಟೋಸ್ ತಗೊಳ್ಬೋದು. ಅಷ್ಟೊಂದು ಸುಂದರ ಜಾಗ, ಕಾಟೇಜಸ್, ಗ್ಯಾಲರೀಸ್ ಎಲ್ಲ. ಆದರೆ ಒಂದೇ ಒಂದು ಕೊರಗು ನಮಗೆ ಏನಂದರೆ ಎಲ್ಲ ಫೋಟೋಸಲ್ಲೂ ಅದೇ ಡ್ರೆಸ್ ಅಲ್ವಾ ಅಂತ. ಈ ಪಟ್ಟಣ ಕಡಲ ತೀರದಲ್ಲಿರೋದ್ರಿಂದ ಬೀಚ್ ಸಿಟಿ ಅನಿಸ್ಕೊಂಡಿದೆ. ಬಿಳಿ ಮರಳಿನ ಕಡಲ ತೀರಕ್ಕೆ ಹೆಸರುವಾಸಿ. ಅದನ್ನು ನೀವು ಮುಂಬರುವ ವ್ಲಾಗ್ಸ್ನಲ್ಲಿ ನೋಡ್ತೀರಂತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ, ಬೆಂಬಲ ನನಗೆ ಅತ್ಯಂತ ಅಮೂಲ್ಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವ್ಲಾಗ್ಸ್ನ ನೋಡ್ತಿರೋ ನಿಮಗೆ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್. ನಮಸ್ತೆ.